ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈಗ ಕಾವೇರಿಗೆ ಎಲ್ಲರ ಮುಂದೆ ಈ ಗಿಫ್ಟ್ ಕೊಡೋದು ಬೇಡ. ಅವಳನ್ನ ಸರ್ಪ್ರೈಸಿಂಗ್ ಆಗಿ ಸ್ಪೆಷಲ್ ಪ್ಲೇಸಿಗೆ ಕರ್ಕೊಂಡು ಹೋಗಿ ಗಿಫ್ಟ್ನ ಕೊಡಬೇಕು. ಈಗ ಅವಳು ಹೇಗಿದ್ದಾಳೋ ವಿಚಾರಿಸ್ಕೊಂಡು ಬರೋಣ. ಓ, ನಮ್ಮನೆ ಕಾವೇರಿ ಅನ್ನೋ ಸೌಂದರ್ಯ ತಿಜೋರಿನ ಹೊರಗೆ ತರೋಕ್ಕೆ ಪ್ರೀತಮ್ಮನ್ನೋ ಒಂದು ಕೀ ಬಂತು. ಈಗ ನೋಡು ಮಜಾ ಹೇಗಿರುತ್ತೆ ಅಂತ. ಪೂರ್ಣಿ ಪೂರ್ಣಿ ಪೂರ್ಣಿ, ಪ್ರೀತಮ್ ಸರ್ ಬಂದಿದ್ದಾರೆ ಕಡೆ, ನಮ್ ಬಾಸು. ಪೂರ್ಣಿ, ನಾನು ಇಲ್ಲೇ ನಿಂತಿದ್ದೇನಲ್ಲ, ಅಲ್ಲಿ ನೋಡ್ಕೊಂಡು ಯಾಕೆ ಇರಿಸ್ತಿದ್ದೀರಾ? ಪೂರ್ಣಿ, ಅದು ನಮ್ ಬಾಸು ಪ್ರೀತಮ್ ಸರ್ ಬಂದ್ರಲ್ಲ, ಖುಷಿಗೆ ಖುಷಿಗೆ. ಪ್ರೀತಮ್ ಸರ್ ಬನ್ನಿ ಕೂತ್ಕೊಳ್ಳಿ, ಪ್ರೀತಮ್ ಸರ್ ಬಂದಿದ್ದಾರೆ. ಪ್ರೀತಮ್ ಸರ್ ಕೂತ್ಕೊಳ್ಳಿ. ಅರೆ ಪ್ರೀತು, ಬಾಪ ಕೂತ್ಕೋ. ಕಾಫಿ ಟೀ ಏನಾದರೂ ಮಾಡ್ಲಾ? ಅಯ್ಯೋ ಬೇಡ ಆಂಟಿ, ಇಟ್ಸ್ ಓಕೆ. ಆಂಟಿ, ಕಾವೇರಿಯಲ್ಲಿ? ಅವಳಿಗಿನ್ನೂ ಹುಷಾರಾಗ್ಲಿಲ್ಲಪ್ಪ. ಹೌದಾ? ಇನ್ನೂ ಹುಷಾರಾಗಿಲ್ವಾ? ಛೇ, ಅವಳು ನೋಡೋಣ ಅಂತ ಬಂದರೆ ಕಾವೇರಿ ಇನ್ನೂ ಹುಷಾರಾಗಿಲ್ಲ ಅಂತ ಹೇಳ್ತಿದ್ದಾರಲ್ಲ. ಈಚೆಗೆ ಬಂದು ಕರ್ಟಸಿಗೋಸ್ಕರನಾದರೂ ಮಾತಾಡೋಕ್ಕಾಗದೇ ಇರೋಂಥದ್ದು ಏನಾಗಿದೆ ಅವಳಿಗೆ? ಯಾಕೆ ಹಿಂಗೆ ಮಾಡ್ತಿದ್ದಾಳೆ ಕಾವೇರಿ? ಆಂಟಿ, ಕಾವೇರಿನೊಂದ್ಸಲ ನೋಡಬಹುದಾ? ಅದು ಅವಳು ಮಲಗಿದಾಳೆ ಅನ್ಸುತ್ತೆ ಪ್ರೀತು. ಎದ್ಮೇಲೆ ನಾನು ಕಾಲ್ ಮಾಡಕ್ಕೆ ಹೇಳ್ತೀನಿ, ಸರಿನಾ? ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ ಆಂಟಿ. ಅಯ್ಯಯ್ಯೋ ಪ್ರೀತಮ್ ಸರ್, ಎಲ್ಲಿಗೆ ಹೋಗ್ತಿದ್ದೀರಾ? ನೀವು ಬರದೇ ಅಪರೂಪ. ನಿನ್ನೆ ಕೂಡ ಹೀಗೆ ಬಂದ್ರೆ ಹಾಗೆ ಹೋಗ್ಬಿಟ್ರಿ. ಸ್ವಲ್ಪ ಹೊತ್ತಿರಿ ಸಾರ್. ಸರ್ ನೀವು ಕೂತ್ಕೊಳ್ಳಿ. ಪೂರ್ಣೆ, ಏನೇ ಒಳ್ಳೆ ಮಾಮೂಲಿ ಜನ ಹೇಳ್ದಂಗೆ ಹೇಳಿ ವಾಪಸ್ ಕಳಿಸ್ತಿದ್ಯಲ್ಲ? ಅಯ್ಯೋ, ಇಡೀ ದಿನ ಮಲ್ಗೆ ಇರ್ತಾಳೆ. ಪ್ರೀತಮ್ ಸರ್ ಬಂದಿದ್ದಾರೆ ಅಂದ್ರೆ ಎದ್ದು ಬರಲೇಬೇಕಪ್ಪ. ಪಾಪ ಏನೇನು ಮಾತಾಡ್ದಿರುತ್ತೋ ಏನೋ. ಸರ್, ಐ ಮೀನ್ ಅಸೋಸಿಯೇಷನ್ ವಿಷಯ, ಆಫೀಸ್ ವಿಷಯ, ಕಾಫಿ ಕೆಫೆ ವಿಷಯ, ಎಲ್ಲದಕ್ಕಿಂತ ಹೆಚ್ಚಾಗಿ ಪಾರ್ಟಿ ವಿಷಯ, ಹೀಗೆ ಏನೇನೋ ಮಾತಾಡ್ದಿರುತ್ತೆ ಅಲ್ವಾ? ವರ್ಕ್ ಫ್ರಮ್ ಹೋಮ್ ಇರಲಿ, ವರ್ಕ್ ಫ್ರಮ್ ರೂಮ್ ಮಾಡಲ್ಲ ಅಂದ್ರೆ ಹೇಗೆ? ಸರ್ ನೀವು ಕೂತ್ಕೊಳ್ಳಿ, ನಾನು ಕಾವೇರಿನ ಕರ್ಕೊಂಬರ್ತೀನಿ. ಕಾವೇರಿ, 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 ಕಾವೇರಿ. ಕಾವೇರಿ, ಹೇಗಿದೆಯಾ? ಪರವಾಗಿಲ್ಲ. ಮತ್ತೆ ಆಫೀಸಿಗೆ ಯಾವಾಗ ಬರ್ತೀಯಾ ಕಾವೇರಿ? ನಾನು ಸ್ವಲ್ಪ ದಿನ ಆಫೀಸಿಗೆ ಬರೋಲ್ಲ. ಸ್ವಲ್ಪ ದಿನ ನಾನು ಬ್ರೇಕ್ ತಗೋತಾ ಇದ್ದೀನಿ.
ಇಟ್ಸ್ ಓಕೆ ಕಾವೇರಿ, ತಗೋ, ಅದಕ್ಕೇನಂತೆ. ಆದರೆ ಇವಾಗ ಯಾಕೆ ಬ್ರೇಕು? ಅದು ಯಾಕೋ ನನ್ನ ಮನಸ್ಸು ಸರಿ ಇಲ್ಲ. ವಾಟ್? ಮನ್ಸು ಸರಿ ಇಲ್ವಾ? ಇಲ್ಲ, ಅದು ನನ್ನ ಹೆಲ್ತ್ ಸರಿ ಇಲ್ಲ. ಕಾವೇರಿ, ನಾನು ನಿನಗೆ ಈ ಗಿಫ್ಟ್ ಕೊಟ್ಟು ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೋಬೇಕು ಅಂತ ಬಂದೆ. ನೀನು ನೋಡಿದ್ರೆ ಈ ಸ್ಥಿತಿಯಲ್ಲಿದೆಯಾ? ನೋ, ಈಗ ಇದನ್ನು ಕೊಡೋದು ಬೇಡ. ಕಾವೇರಿ, ಕೆಲವು ವಿಷಯಗಳ ಬಗ್ಗೆ ನಿನ್ನ ಹತ್ರ ಡಿಸ್ಕಸ್ ಮಾಡಬೇಕಿತ್ತು. ಇಲ್ಲ, ನನಗೆ ತುಂಬ ವೀಕ್ನೆಸ್ ಇದೆ. ನನಗೀಗ ರೆಸ್ಟ್ ಬೇಕು. ಇಟ್ಸ್ ಓಕೆ ಕಾವೇರಿ, ನಿನ್ನ ಹೆಲ್ತ್ ಸರಿ ಹೋದ್ಮೇಲೆ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ವಿಶ್ ಯು ಅ ಸ್ಪೀಡ್ ರಿಕವರಿ. ನಾನಿನ್ನು ಬರ್ತೀನಿ. ಕಾವೇರಿ, ಬೈ ದ ವೇ, ಡ್ಯಾಡ್ ನಿನ್ನನ್ನು ತುಂಬ ಕೇಳ್ತಾ ಇದ್ರು. ನೀನು ಅವ್ರಿಗೆ ಒಂದು ಫೋನು ಮಾಡಿಲ್ವಂತೆ. ನೀನು ಬರ್ತೀಯಾ ಅಂತ ಅವ್ರು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ನನ್ನ ಹೆಲ್ತ್ ಸರಿ ಆದಮೇಲೆ ಬರ್ತೀನಿ. ಸರಿ ಆಂಟಿ, ನಾನಿನ್ನು ಹೊರಡ್ತೀನಿ. ಕಾವೇರಿ, ಸಾಧ್ಯ ಆದರೆ ಒಂದು ಕಾಲ್ ಮಾಡು. ಈ ಟ್ರಯಾಂಗಲ್ ಲವ್ ಸ್ಟೋರಿನಲ್ಲಿ ಒಂದು ತುದಿ ಕಿತ್ಕೊಂಡು ಹೋಗಿರೋಂಗಿದೆ. ಋಷಿ ಮೂಲ ನದಿ ಮೂಲ ಹುಡುಕ್ಬಾರ್ದಂತೆ, ಆದರೆ ಯದು ಮೂಲ ಹಿಡಿದ್ರೆ ಕಾವೇರಿ ಅನ್ನೋ ನದಿ ಮೂಲ ತಾನಾಗೇ ಸಿಗತ್ತೆ. ಸಾರಿ ಪ್ರೀತು, ನಿನಗೆ ಮುಖ ಕೊಟ್ಟು ಮಾತಾಡೋ ಪರಿಸ್ಥಿತಿನ ನಾನಿವತ್ತಿಲ್ಲ. ಪಾಪ, ಮನೆಯವರೆಗೂ ಬಂದವನ್ನ ತುಂಬ ಅವಮಾನ ಮಾಡಿ ಕಳಿಸ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಏನಾಗಿದೆ ಕಾವೇರಿಗೆ? ಅವಳ ಬಿಹೇವಿಯರಲ್ಲಿ ತುಂಬ ಚೇಂಜಸ್ ಕಾಣಿಸ್ತಾ ಇದೆಯಲ್ಲ. ಅವಳಾಗೆ ಬಂದು ಮಾತಾಡೋದಕ್ಕೂ ಇಷ್ಟ ಇಲ್ಲ. ಸ್ಕೂಲ್ ಮಕ್ಳ ಥರ ಟು ದ ಪಾಯಿಂಟ್ ಆನ್ಸರ್ ಮಾಡ್ತಾ ಇದ್ದಾಳೆ. ಅವಳಿಗೆ ಹುಷಾರಿಲ್ಲ ಅಂದರೆ ಫೋನ್ ಮಾಡಿ ಮಾತಾಡೋದಕ್ಕೆ ಏನು ಪ್ರಾಬ್ಲಮ್ಮು? ಅವಳು ನನ್ನನ್ನು ಅವಾಯ್ಡ್ ಮಾಡ್ತಿರೋ ಥರ ಇತ್ತು. ನಾನೇನಾದರೂ ತಪ್ಪು ಮಾಡಿದ್ನಾ? ನಾನಿರಲಿ ಡ್ಯಾಡ್ಗೂ ಒಂದು ಫೋನ್ ಮಾಡಿಲ್ಲ ಅಂದರೆ